ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ ನಮಸ್ಕಾರ. ಮೇ ತಿಂಗಳ ಗುರುಗ್ರಹ ಬದಲಾವಣೆಯ ಕರ್ಕಾಟಕ ರಾಶಿಯವರ ಗೋಚಾರ ಫಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 14ನೇ ತಾರೀಕು ಮೇ 14ನೇ ತಾರೀಕು ಗುರುಗಳು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದೇ ದಿನ ಸೂರ್ಯಗ್ರಹ ಮೇಷದಿಂದ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 18ನೇ ತಾರೀಕು ರಾಹು ಮತ್ತು ಕೇತು ಗ್ರಹಗಳು ಅಪ್ರದಕ್ಷಿಣೆಯಾಗಿ ರಾಹು ಗ್ರಹ ಕುಂಭರಾಶಿಗೆ, ಕೇತು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ವೃಷಭಕ್ಕೆ 26ನೇ ತಾರೀಕು ಬುಧ ಗ್ರಹ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 30ನೇ ತಾರೀಕು ಶುಕ್ರ ಗ್ರಹ ಮೇಷಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದು, ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರ ಗ್ರಹ ಮೇಷಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದು ಈ ತಿಂಗಳಲ್ಲಿ ವಿಶೇಷ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಗೋಚಾರ, ಈ ಒಂದು ಗ್ರಹಗಳ ಬದಲಾವಣೆ ಕರ್ಕಾಟಕ ರಾಶಿಯವರ ಗೋಚಾರ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಗುರು ನಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಆಗ್ಬೋದು. ಸೂರ್ಯ 11ನೇ ಮನೆಗೆ ಲಾಭ ಸ್ಥಾನಕ್ಕೆ ಬಂದರೂ ಸಹ ವೃಷಭ ರಾಶಿಯಲ್ಲಿ ಅಂಥ ಫಲಗಳನ್ನು ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. 18ನೇ ತಾರೀಕು ರಾಹು ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ, ಕೇತು ಕುಟುಂಬ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಕುಟುಂಬದಲ್ಲಿ ಕಲಹ ಅಂತ ಹೇಳ್ತಾ ಇದ್ದೀನಿ. ಅಷ್ಟಮದಲ್ಲಿ ರಾಹು ಇದ್ದಾಗ ಎಲ್ಲ ದಿಢೀರ್ನೇ ಆಗೋಗುವಂತಹ ಸನ್ನಿವೇಶಗಳು ಹೆಚ್ಚಾಗ್ಬೋದು. ಯಾವುದನ್ನು ನಿರೀಕ್ಷೆ ಮಾಡದೇ ಕೆಲವು ವಿಷಯಗಳು, ಇನ್ಸಿಡೆಂಟ್ಗಳು ನಡೆದೋಗುವಂಥ ಒಂದು ಫಲಗಳನ್ನು ಅಪೇಕ್ಷಿಸಬಹುದು. ಮತ್ತು ರಾಶಿಯಲ್ಲಿ ಕುಜ ನೀಚತ್ವವನ್ನು ಹೊಂದಿದ್ದಾನೆ. ಸ್ವಲ್ಪ ಬಲ ಇಲ್ದಂಗೆ ಆಗಿರುತ್ತೆ. ಯಾವಾಗಲೂ ಹೆದರಿಕೆ, ಭಯ, ತುಂಬ ಫಿಯರ್ ಅನ್ನಿಸ್ತಾ ಇರುತ್ತೆ. ಎಲ್ಲ ವಿಷಯಕ್ಕೂ ಭಯ ಪಡುವಂಥದ್ದು, ಯಾಕೋ ನೆಮ್ಮದಿ ಇಲ್ಲ, ಮನಸ್ಸಲ್ಲಿ ತುಂಬ ತೊಳೆದಾಟ, ಈ ಥರದ್ದೆಲ್ಲ ಅನುಭವಗಳು ನಿಮ್ಗೆ ಆಗ್ತಾ ಬರುತ್ತೆ ಈ ಮಂತಲ್ಲಿ. ಹಾಗೂ ಯಾವ ಗ್ರಹದಿಂದ ಶುಭ ಫಲಗಳ ಹೆಚ್ಚು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಈ ಒಂದು ಮಾಸ ಭವಿಷ್ಯ ಅಂತ ಹೇಳ್ಬೋದು ಇದು ಈ ಮೇ ತಿಂಗಳಲ್ಲಿ. ಮತ್ತು ಶುಕ್ರ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ರೂ ಸಹ ಈ ಮಾಸದ ಕೊನೆಯ ಭಾಗದಲ್ಲಿ ಶುಕ್ರನ ಒಂದು ಬದಲಾವಣೆ ಆಗೋದ್ರಿಂದ ಅಲ್ಲೂ ಸಹ ಹೆಚ್ಚಿನ ನಿರೀಕ್ಷೆಗಳು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಉದ್ಯೋಗದಲ್ಲಿ ತೊಂದರೆ ಅಂತ ತೋರಿಸ್ತಾ ಇದೆ. ಸೊ ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿ ಅನ್ನೋದನ್ನು ತೋರಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಧನ ನಷ್ಟ ಅಂತ ಈಗಾಗಲೇ ನಾನು ಹೇಳಿದೆ. ಕೇತು ಧನಸ್ಥಾನದಲ್ಲಿ ಇರೋದ್ರಿಂದ ವಿಪರೀತವಾಗಿ ಸಾಲ ಮಾಡುವಂಥ ಸಂದರ್ಭ. ಈಗಾಗಲೇ ಸಾಲ ಮಾಡಿದ್ದೀರಾ, ಅದಕ್ಕೂ ಮೀರಿ ಮತ್ತೆ ಇನ್ನೂ ಹೆಚ್ಚು ಸಾಲ, ಈ ಬ್ಯಾಂಕಲ್ಲಿ ಲೋನು ಎಲ್ಲ ಅಪ್ಲೈ ಮಾಡಿರೋದೆಲ್ಲನೂ ಮತ್ತೆ ಸಾಲ ಅಂತ ಆಗ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಹೆಚ್ಚು ಸಾಲ ಬೇಡ. ಆದಷ್ಟು ಎಷ್ಟಿದೆಯೋ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಷಷ್ಠಭಾವ ಮತ್ತು ಭಾಗ್ಯಾಧಿಪತಿ ಗುರು ನಷ್ಟ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಯನ್ನು ಕೊಡ್ತಾರೆ. ಸೊ ಗುರು ಜಯಂತಿಯ ದಿನ, ಈ ತಿಂಗಳಲ್ಲಿ ಗುರು ಜಯಂತಿ ಇದೆ. ಸೊ ಗುರು ಜಯಂತಿ ದಿನ ಗುರುಗಳ ಆರಾಧನೆ ಮಾಡಿ, ಗುರುಗಳ ಒಂದು ಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೂ ಆದಷ್ಟು ಗುರು ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ, ಗುರುವಾರ ಆದರೆ ಉಪವಾಸ ಮಾಡಿ ಇದು ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನಲ್ಲಿ ನೀವು ಸ್ವಲ್ಪ ಆ ತೊಂದರೆನ ಅನುಭವಿಸೋದು ಕಡಿಮೆ ಆಗಬಹುದು. ಸೊ ಅಷ್ಟಮ ರಾಹು ಹೆಚ್ಚು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಕೊಡುವಂಥ ಒಂದಿದೆ. ಮೊಣಕಾಲು ನೋವು, ಆಪರೇಷನ್ ಆದರೂ ಆಗ್ಬೋದು. ನರಕ್ಕೆ ಸಂಬಂಧಪಟ್ಟಿರೋ ತೊಂದರೆಯನ್ನು ಕೊಡ್ತಾರೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವಂಥ ತೊಂದರೆಗಳನ್ನ ಕೊಡ್ತಾರೆ. ಮತ್ತು ವಿಶ್ವಾಸದಲ್ಲಿ ಬಿರುಕು ಅಂತ ಹೇಳ್ತೀನಿ. ಯಾರನ್ನಾದರೂ ತುಂಬ ನಂಬಿದರೆ ಅವ್ರು ನಿಮಗೆ ತೊಂದರೆ ಮಾಡುವಂಥದ್ದು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳದೆ ಹೋಗೋದು ನಿಮ್ಮ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂಥದ್ದು ತೋರಿಸ್ತಾ ಇದೆ. ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ. ಅಯ್ಯೋ ಏನಪ್ಪ ಇದು ಹೀಗಾಗೋಯ್ತಲ್ಲ, ನಮ್ಮ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ, ಯಾಕಾದರೂ ಮನೆಗೆ ಬರ್ತೀನೋ ಅನ್ನೋ ಒಂದು ಸಂದರ್ಭವನ್ನು ಉಂಟು ಮಾಡುವಂಥ ಎಲ್ಲ ಲಕ್ಷಣಗಳು ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಶುಭ, ಚೆನ್ನಾಗಿ ಓದೋಕ್ಕಾಗಲ್ಲ, ಏನೋ ನನಗೆ ಓದಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅನ್ನೋ ಥರ ಆಗೋದು ವಿದ್ಯಾರ್ಥಿಗಳಲ್ಲಿ ಈ ಮಂತಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಅದಕ್ಕೆ ಪರಿಹಾರ ಆಂಜನೇಯನ ಜಪ ಮಾಡಿ, ಶನಿವಾರ ಸಂಜೆ ಪೂಜೆಗೆ ಹೋಗಿ ಆಂಜನೇಯ ಸ್ವಾಮಿಯ ಸೇವೆ ಮಾಡೋದ್ರಿಂದ, ಒಂದು ವಿಳೆದೆಲೆ ಹಾರ ಹಾಕ್ಬರೋದ್ರಿಂದ ಅದೊಂದು ಪರಿಹಾರ ಮಾಡ್ಕೋಬೋದು. ಸಿಂಪಲ್ ರೆಮಿಡಿ, ಅದನ್ನು ಮಾಡಿ. ಮತ್ತು 18 ತಿಂಗಳು ಸ್ವಲ್ಪ ಆರೋಗ್ಯ ಸಮಸ್ಯೆ ಅಂತ ಕಾಡಬಹುದು. ಸೊ ರಾಹು ಅಷ್ಟಮದಲ್ಲಿದ್ದಾಗ ಎಲ್ಲ ಅನಿರೀಕ್ಷಿತವಾಗಿ ಆಗುತ್ತೆ ಅಂತ ನಾನು ಅದೇ ಹೇಳಿದ್ದು. ಸೊ ಆರೋಗ್ಯ ಸಮಸ್ಯೆ ಬರ್ಬೋದು, ಚರ್ಮದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಬೋದು. ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಭಯ ಜಾಸ್ತಿ ಆಗುತ್ತೆ. ಏನೋ ಮನಸ್ಸಲ್ಲಿ
ಯಾವ ಇದು ನನಗೇನು ನನ್ನ ಮೇಲೆ ಕಾನ್ಫಿಡೆನ್ಸೇ ಹೊರಟೋಗ್ಬಿಟ್ಟಿದೆ ಅಂತ ಮಾತಾಡ್ತಾರಲ್ಲ. ಸೊ ಈ ಮಂತಲ್ಲಿ ಹೆಚ್ಚಾಗಿ ಕಾಣಿಸ್ಬೋದು. ಮತ್ತು ಶತ್ರುಗಳು ಹೆಚ್ಚಾಗ್ತಾರೆ ಅನ್ನೋ ಒಂದು ಭಯ ಹೆಚ್ಚಾಗ್ಬೋದು. ಮತ್ತು ಅಪಘಾತಗಳು ಹೆಚ್ಚಾಗ್ಬೋದು. ಅದ್ರ ಬಗ್ಗೆ ತುಂಬ ಗಮನ ಕೊಡಿ. ದುರಭ್ಯಾಸಗಳು ಬೇಡ, ಅನವಶ್ಯಕವಾದ ಓಡಾಟ ಬೇಡ, ಅನವಶ್ಯಕವಾದ ಮಾತು ಬೇಡ. ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಇರಲಿ. ಸೊ ಉದರ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ಬೋದು. ಬೇರೆಯವ್ರ ವಿಷಯಕ್ಕೆ ಮೂಗು ತೂರಿಸೋದು ಬೇಡ, ಅದರಿಂದ ತುಂಬ ತೊಂದರೆ. ಉದ್ಯೋಗ ಬದಲಾವಣೆ ಮಾಡೋದ್ರಲ್ಲಿ ಯಾವುದೇ ರೀತಿ ನಿರ್ಧಾರವನ್ನು ತಗೋಬೇಡಿ. ಉದ್ಯೋಗ ಬದಲಾವಣೆ ಸಾಧ್ಯ ಇಲ್ಲ, ಮಾಡಿದ್ರೆ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂತೀರ. ಹಾಗೂ ಭೂಮಿ ಸಂಬಂಧಿತ ಸಮಸ್ಯೆನ ಸ್ವಲ್ಪ ಎದುರಿಸ್ಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ತರಹದ ಶುಭ ಕಾರ್ಯವನ್ನು ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಅದರಲ್ಲಿ ವಿಳಂಬ ಅಂತ ತೋರಿಸ್ತಾ ಇದೆ. ಹಾಗೂ ಮನೆಯಲ್ಲಿ ಹೆಚ್ಚು ಪೂಜೆ ಮತ್ತು ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡ್ತಾ ಬನ್ನಿ. ತಾಯಿಗೆ ನೋಯಿಸಬೇಡಿ, ತಾಯಿಯ ಆಶೀರ್ವಾದ ಇರಲಿ. ಮತ್ತು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋವಂಥವ್ರಿಗೆ ಅತಿ ಹೆಚ್ಚು ಅಭಿವೃದ್ಧಿ ಅಂತ ಹೇಳ್ತೀನಿ. ವಿವಾಹದಲ್ಲಿ ತೊಂದರೆ, ಅತಿಯಾದ ಆಸೆ ಬೇಡ, ಮತ್ತು ಅನವಶ್ಯಕವಾದ ಖರ್ಚು ಬೇಡ. ಸ್ವಲ್ಪ ಎಲ್ಲ ವಿಷಯದಲ್ಲಿ ಎಚ್ಚರವಾಗಿರುವಂಥದ್ದು ಭಾಳ ಒಳ್ಳೆಯದು. ಮತ್ತು ಒಂದು ಈ ತಿಂಗಳಲ್ಲಿ ರಾಹುಕೇತು ಪೂಜೆ ಮಾಡಿಸೋದು ತುಂಬ ಒಳ್ಳೆಯದಾಗುತ್ತೆ. ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡಿ ಶತ್ರು ಭಯ ನಾಶವಾಗುತ್ತೆ. ಸೊ ಗುರುಗಳ ಪ್ರಾರ್ಥನೆ ಇರಲಿ. ಸೊ ಗುರುಗಳ ಮಠಕ್ಕೆ ಅಥವಾ ಗುರುಗಳ ಸನ್ನಿಧಾನಕ್ಕೆ ಭೇಟಿ ಕೊಡೋದು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಧಿನಿ ಭವಂತು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.